ಮಹಾತ್ಮ ಸದ್ಗುರು ಬಸವಲಿಂಗೇಶ್ವರ ಮಹಾರಾಜಿ ಕಿ ಜೈ. ಅಂದು ಆ ಶಿಶುವಿಗೆ ಬಸವಲಿಂಗೇಶ ಅಂತ ತಿಳ್ಕೊಂಡು ಹೆಸರಿಟ್ಟು ಕರೆದ್ರು. ಈಗಿನ ಕಲಿಯುಗದೊಳಗ ನಾವು ಹೆಸರಿಟ್ಟು ಕರಿತೀವಿ ನಮ್ಮ ಮಕ್ಕಳಿಗೆ. ಅಂದಿನ ಸಮಯದೊಳಗ ದೇವರ ಹೆಸರನ್ನ ಯಾಕಿಟ್ಟಿದ್ರು ಮಕ್ಕಳಿಗೆ ಅಂತಂದ್ರೆ, ಸಂಸಾರದೊಳಗ ನೊಂದು ಬೆಂದಿರುವಂತ ಈ ಜೀವ ಭಗವಂತನ ಧ್ಯಾನವನ್ನು ಮಾಡಕ್ಕಾಗುವುದಿಲ್ಲ. ಕೊನೆಯದಾಗಿ ಮಾರುತೇಶ್ವರ ಅಂತ ಕರೆದ್ರೆ ಮಹಾತ್ಮ ಸದ್ಗುರು ಮಾರುತೇಶ್ವರ ಸನ್ನಿಧಾನಕ್ಕೆ ನಮ್ಮ ಭಗವಂತನ ಧ್ಯಾನ ಮುಟ್ಟುತ್ತಾ ಇದೆ. ಬಸವಲಿಂಗೇಶ ಅಂತ ಕರೆದ್ರೆ ಕಲ್ಯಾಣದೊಳಗಿರುವಂತ ಬಸವಣ್ಣನಿಗೆ ಮುಟ್ಟುತ್ತದ, ಕೂಡ್ಲೂರು ಬಸವಲಿಂಗೇಶ್ವರಗೆ ಮುಟ್ಟುತ್ತದ. ರಂಗಲಿಂಗೇಶ್ವರ ತಿಳ್ಕೊಂಡು ಕರೆದಿದ್ದೆ ಆದರೆ ಆ ರಂಗಲಿಂಗೇಶ್ವರಗೂ ಮುಟ್ಟುತ್ತಾ ಇದೆ. ಹೀಗಿರುವಾಗ ಈಗ ಲೋಕದ ರೂಢಿಯೊಳಗ ಇಡುವಂಥ ಹೆಸರು ಅಂದಿನ ಕಾಲದ ಇಡಲಿಲ್ಲ. ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಆ ಶಿಶುವಿಗೆ ಬಸವಲಿಂಗ 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 ಅಂತ ತಿಳ್ಕೊಂಡು ಆ ಶಿಶುವಿಗೆ ಜೋಗಳ ಪದವನ್ನು ಹಾಡಿದಾಗ ಆ ತೊಟ್ಟಿಲದೊಳಗಿರುವಂಥ ಶಿಶು ಬಸವಲಿಂಗೇಶ ಬಿದಿಗೆ ಚಂದ್ರನಂತೆ ಬೆಳೀತಾ ಇದ್ದಾನೆ. ತೊದಲ ನುಡಿಗಳನ್ನು ನುಡಿತಾ ಇದ್ದಾನೆ. ಅಂಬೆಗಾಲನ್ನು ಇಡುತ್ತಾ ಶಿವಶಿವ ಅಂತ ತಿಳ್ಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ತೊಟ್ಟಿಲಾದಾಗೊಂದು ತೊಳೆದು ಮುತ್ತನು ಕಂಡೆ, ಹೊಟ್ಟೆಯ ಮೇಲಾಗಿ ಮಲಗ್ಯಾನ. ಹೊಟ್ಟೆಯ ಮೇಲಾಗಿ ಮಲಗ್ಯಾನ ಕಂದೈಗೆ ಮುತ್ತಿನ ದೃಷ್ಟಿಯನ್ನು ತೆಗೆದೇನು ಅಂತ ತಿಳ್ಕೊಂಡು ತಾಯಿ ಆ ಗಂಗಾಂಬಿಕೆ ಬಳೆಚಕ್ರ ಗ್ರಾಮದೊಳಗ ಆ ತಾಯಿ ಗಂಗಾಂಬಿಕೆ ತಾಯಿ ಆ ಮಗನನ್ನು ತೊಟ್ಟಿರದೊಳಗೆ ಹಾಕಿ ಜೋಗುಳ ಪದವನ್ನು ಹಾಡ್ತಿದ್ದಳು. ಪ್ರತಿನಿತ್ಯಲೂ ಆ ಶಿಶುವಿಗೆ ಸ್ನಾನವನ್ನು ಮಾಡಿಸಿ ಹಣೆಗೆ ಭಸ್ಮವನ್ನು ಹಚ್ಚಿದಾಗ ಮಾತ್ರ ತಾಯಿ ಎದೆ ಹಾಲನ್ನು ಕುಡಿತಿತ್ತು ಕೂಸು. ಜನ ಅಂತಿದ್ರು, ಯಾರಾದರೂ ಕೆಟ್ಟವರು ಪಾಪಿಷ್ಟರು ಅಧರ್ಮವಂತರು ಯಾರಾದರೂ ಮನೆಯೊಳಗೆ ಬಂದ್ರೆ ಮಗು ಚುಟ್ಟನೆ ಚೀರುತ್ತಾ ಇತ್ತು. ಯಾರಾದರೂ ಯೋಗಿಗಳು ಸಂತರು ಮಹಂತರು ಮನೆಗೆ ಬಂದ್ರ ಆ ಶಿಶು ಬಸವಲಿಂಗೇಶ ನಗುತ್ತಾ ಇದ್ದ. ಹರ ಬಂದ ಗುರು ಬಂದ ಎನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ಮಹಾತ್ಮ ಬಂದ ಅಂತ ತಿಳ್ಕೊಂಡು ಆ ಬಸವಲಿಂಗೇಶ ತೊಟ್ಟಿಲೊಳಗಿದ್ದುಕೊಂಡಾಗಲೇ ಆನಂದವನ್ನು ಪಡ್ತಾ ಇದ್ದ. ಯಾರಾದರೂ ಪಾಪಿಷ್ಟರು ಬಂದಿದ್ದೇ ಆದರೆ ಆ ತೊಟ್ಟಿಲಕ್ಕ ಹೊದಿತಾ ಇದ್ದ. ಅರಿಷಡ್ ವರ್ಗಗಳನ್ನು ಮೆಟ್ಟಿ ತುಳಿಯಬೇಕಂತ ತಿಳ್ಕೊಂಡು ಈ ಧರೆಯೊಳಗ ಬಸವಲಿಂಗೇಶ ಅನ್ನುವಂಥ ನಾಮದಿಂದ ಹೊತ್ತುಕೊಂಡು ಬಂದಿದ್ದಾನೆ. ಅರಿಷಡ್ ವರ್ಗಗಳು ಯಾವುವು ಅಂತಂದರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಆ ಲೋಭಗಳನ್ನು 6 ದುಷ್ಟ ಗುಣಗಳನ್ನು ಮೆಟ್ಟಿ ತುಳಿಯುವಂಥ ಮಹಿಮಾಪುರುಷ ಯಾರಾದರೂ ಇದ್ರೆ ಅದು ಮಹಾತ್ಮ ಕೂಡ್ಲೂರು ಬಸವಲಿಂಗ ತಾತ. ಅಂತ ಒಂದು ತಾತ ಶಿಶುವಿದ್ದಾಗ ಅನೇಕ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಒಮ್ಮೆ ಪರಮಾತ್ಮ ಆ ಶಿಶು ಬಸವಲಿಂಗೇಶನನ್ನ ಪರೀಕ್ಷೆಯನ್ನು ಮಾಡಬೇಕಂತ ತಿಳ್ಕೊಂಡು ವಯೋವೃದ್ಧನಾಗಿ ಜಡೆಯನ್ನು ಹೊತ್ತುಕೊಂಡು ಹಣೆಗೆ ಭಸ್ಮವನ್ನು ಧರಿಸಿಕೊಂಡು ಕೈ ಒಳಗೆ ಬೆತ್ತವನ್ನು ಹಿಡಿದುಕೊಂಡು ಇನ್ನೊಂದು ಕೈ ಒಳಗೆ ಕಮ್ಮಣ್ಣನ್ನು ಹಿಡಿದುಕೊಂಡು ಭವತಿ ಭಿಕ್ಷಾ ಅಂದೆ ಅಂತ ತಿಳ್ಕೊಂಡು ಆ ಮನೆಗೆ ಬರ್ತಾ ಇದ್ದಾನೆ. ಮಹಾದೇವಪ್ಪನವರು ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಆ ಹೊಲಕ್ಕೆ ಹೋಗಿರುವಂಥ ಸಮಯದೊಳಗೆ ಮನೆಯೊಳಗೆ ಗಂಗಮ್ಮ ತಾಯಿ ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಆ ಭಗವಂತ ಜಂಗಮ ಮೂರ್ತಿ ಜಂಗಮನ ವೇಷವನ್ನು ತಾಳಿಕೊಂಡು ಭವತಿ ಭಿಕ್ಷಾ ಅಂದೆ ಅಂತಂದಾಗ ಆ ಜಂಗಮನ ನುಡಿಯನ್ನು ಕೇಳಿದಾಗ ಶಿಶು ಬಸವಲಿಂಗೇಶಗ ಆನಂದವೇ ಆನಂದ. ಮನೆಗೆ ಬಂದಿದ್ದಾನೆ ಮಹಾತ್ಮ. ಜಂಗಮನ ಸೇವೆ ಈಶನ ಸೇವೆ. ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ ಉಂಟು, ಲಿಂಗ ಸೇವೆ ಮಾಡಿದರೆ ಪರದಲ್ಲಿ ಸುಖ ಉಂಟು. ಜಂಗಮನ ಸೇವೆ ಇದು ಈಶನ ಸೇವೆ, ಇದು ಕಾರಣ ನೋಡ ಗುಹೇಶ್ವರ ಅನ್ನುವಂತೆ ಆ ಗುರುವಿನ ಸೇವೆಯನ್ನು ಮಾಡಬೇಕು, ಲಿಂಗೈನ ಪೂಜೆಯನ್ನು ಮಾಡಬೇಕು, ಜಂಗಮರನ್ನು ಆರಾಧಿಸಬೇಕಂತ ತಿಳ್ಕೊಂಡು ಆ ಏನು ಅರಿಯದಂಥ ಕೂಸು ಶಿಶು ಬಸವಲಿಂಗೇಶ ತೊಟ್ಟಿಲದೊಳಗೆ ಬೆಟ್ಟ ಗುಡ್ಡದಷ್ಟು ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಹೀಗಿರುವಾಗ ಜಂಗಮ ಮೂರ್ತಿ ಭವತಿ ಭಿಕ್ಷಾ ಅಂದೆ ಅಂತಂದಾಗ ಆ ಮಗು ಆನಂದವಾಗಿ ಕುಲುಕುಲು ನಗುತ್ತಿರುವಾಗ ಗಂಗಾಂಬಿಕೆ ತಾಯಿ ಗಂಗವ್ವ ತಾಯಿ ಆ ಬಳಿಚಕ್ರ ಗ್ರಾಮದೊಳಗೆ
ಎಲ್ಲರಿಗೂ ಬೇಕಾಗಿರುವಂಥ ತಾಯಿ ಮಹಾದೇವಪ್ಪ ಮತ್ತು ಆ ಗಂಗಮ್ಮ ತಾಯಿ ಸತಿಪತಿಗಳು ಹೆಂಗಿದ್ರು ಅಂತಂದ್ರೆ ಆದರ್ಶ ದಂಪತಿಗಳು, ಪ್ರೇಮ ಉಳ್ಳಂತ ಭಕ್ತಿವಾನರು. ಹೀಗಿರುವಾಗ ಗಂಗಾಂಬಿಕಾ ತಾಯಿ ಯಾರೇ ಮನೆಗೆ ಬರಲಿ ಹಾಗೇ ಕಳಿಸಿಲ್ಲ. ಯಪ್ಪ, ದೇವರು ಕೊಟ್ಟದ್ದು ದೇವರಿಗೆ ಅರ್ಪಣೆ ಮಾಡುವೆ ಅಂತ ತಿಳ್ಕೊಂಡು ದಾನ ಮತ್ತು ಧ್ಯಾನವನ್ನು ಗೈಯುವಂತ ಆ ಪರಮ ಭಕ್ತಳು ಏನಂತಾಳಂತಂದ್ರೆ, ಯಪ್ಪ ಕೈ ಖಾಲಿ ಇಲ್ಲಪ್ಪ, ತುಸು ತಡೆದು ಬಾ ಅಂತ ಹೇಳ್ತಾ ಇದ್ದಾಳೆ ತಾಯಿ. ಯಪ್ಪ ಏನಾದರೂ ನೀಡಬೇಕಂತ ಅಪೇಕ್ಷೆಗದ ಕರೆ ಕೈ ಖಾಲಿ ಇಲ್ಲ, ಇನ್ನೊಂದು ಸ್ವಲ್ಪ ತಡೆದು ಬಾ ಅಂತಂದಾಗ ಯಾವಾಗ ಈ ನುಡಿಯನ್ನ ಆ ತೊಟ್ಟಿಲದೊಳಗಿರುವಂಥ ಶಿಶು ಬಸವಲಿಂಗೇಶ್ವರ ಇದು ಮುಟ್ಟುತ್ತದ. ಹೀಗಿರುವಾಗ ಮಗು ಚಿಟ್ಟನೆ ಚೀರುತ್ತಾ ಇದೆ. ಮಗು ಚಿಟ್ಟನೆ ಚೀರುತ್ತಿರುವಾಗ ಅವಾಗ ಜಂಗಮಮೂರ್ತಿ ಅಂತಾನ, ತಾಯಿ ನೀ ಏನು ಬೇಡುತ್ತಿದ್ದೆ ಬೇಡಿದ್ದನ್ನು ಕೊಡಬೇಕಂತ ನಾ ಬಂದಿದ್ದೆ, ನೀ ನೀಡಿಸಿಕೊಳ್ಳುವಂಥ ಯೋಗ ನಿನ್ನಲ್ಲಿಲ್ಲ, ನೀಡುವಂಥ ಯೋಗ ನನ್ನಲ್ಲಿಲ್ಲ ಅಂತಂದಮೇಲೆ ಶಿವನಿಚ್ಛೆ ಆಗಲಂತ ತಿಳ್ಕೊಂಡು ಆ ಜಂಗಮಮೂರ್ತಿ ಮನೆಯನ್ನು ಬಿಟ್ಟು ಒಂದು ಹಾಳು ಗುಡಿ ಒಳಗೆ ಹೋಗಿ ಬಂದು ಕುಂತ. ಅಲ್ಲಿಂದ ಇಲ್ಲಿ ತನಕ ಆ ಕೂಸು ಅಳುವುದು ನಿಲ್ಲಲಿಲ್ಲ. ಬಸವಲಿಂಗೇಶ ಅಳುವುದು ನಿಲ್ಲಲಿಲ್ಲ. ಮೊದಲಿಗೆ ಬಂದಾಗ ಜಂಗಮ ನುಡಿಯನ್ನು ಕೇಳಿದಾಗ ಆನಂದ ಆಗಿತ್ತು. ಕರೆ ಯಾವಾಗ ಆ ತಾಯಿ ಯಪ್ಪ ತುಸು ತಡೆದು ಬಾ ಅಂತ ಹೇಳಿದಾಗ ಅಲ್ಲಿಂದ ಇಲ್ಲಿಗೆ ತನಕ 1 ತಾಸಲ್ಲ, 2 ತಾಸಲ್ಲ, 3 ತಾಸಲ್ಲ, 5-6 ತಾಸುಗಳ ಪರ್ಯಂತರವಾಗಿ ಮಗು ಅಳುತ್ತಾ ಇದೆ. ಎಲ್ಲಿ ತನಕ ಅಳುತ್ತಾ ಇದೆ ಅಂತಾರೆ ಬಾಯಿ ಬತ್ತಿ ಹೋಗ್ಯಾದ. ಮಗು ಅಳತದಂತ ತಿಳ್ಕೊಂಡು ತಾಯಿ ಎದೆ ಹಾಲನ್ನು ಕೊಡುತ್ತಾ ಇದ್ದಾಳೆ. ಎದೆ ಹಾಲನ್ನು ಮುಟ್ಟಲಿಲ್ಲ. ಬೆಟ್ಟದ ಸಿದ್ದೇಶ್ವರ ತೀರ್ಥವನ್ನು ತಂದು ಬಾಯಿ ಒಳಗೆ ಹಾಕ್ತಾ ಇದ್ದಾಳೆ. ಅವಾಗನೂ ಅಳುವುದು ನಿಲ್ಲಲಿಲ್ಲ. ಮೈಲಾಪುರ ಮಲ್ಲಯ್ಯನ ಮಹಾತೀರ್ಥವನ್ನು ತಂದು ಬಾಯಿ ಒಳಗೆ ಹಾಕ್ತಾ ಇದ್ದಾಳೆ. ಅವಾಗಲೂ ನಿಲ್ಲಲಿಲ್ಲ. ಹೀಗಿರುವಾಗ ಸಾಯಂಕಾಲ ಆಗುತ್ತಾ ಇದೆ. ಮಗುವಿನ ಅಳುವು ನಿಲ್ಲಲಿಲ್ಲ. ಮಗು ಚೀರಾಡ್ತಾ ಇದೆ. ಮಗುವಿನ ಒಂದು ಕಣ್ಣು ನೆರಳು ಆ ಕಣ್ಣನ್ನು ನೆಟ್ಟಗೆ ಮಾಡಿದೆ. ಇನ್ನೇನು ಆಗು ಈಗು ಅನ್ನುವಂಥ ಸಮಯದೊಳಗೆ ಮಗು ಸಾಯ್ತದನ್ನುವಂಥ ಸಮಯದೊಳಗೆ ಅದೇ ಸಮಯಕ್ಕೆ ಪತಿಯಾಗಿರುವಂಥ ಆ ಗಂಗಮ್ಮನ ಪತಿಯಾಗಿರುವಂಥ ಮಹಾದೇವಪ್ಪ ಬರ್ತಾ ಇದ್ದಾನೆ. ಆ ಮಗುವಿನ ಅಳುವುದನ್ನು ಕಂಡು ಕೇಳ್ತಾ ಇದ್ದಾನೆ, ಗಂಗಾಂಬಿಕೆ ಯಾಕೆ ಮಗು ಅಳುತ್ತಾ ಇದೆ? ಏನೂ ಇಲ್ರಿ, ಬೆಳಗಿನ ಸಮಯದಿಂದ ಇಲ್ಲಿ ತನಕ ಮಗು ಅಳುವುದು ನಿಲ್ತಾ ಇಲ್ಲ. ಯಾರೊಬ್ಬ ಮಹಾತ್ಮ ಬಂದಿದ್ದ, ಭವತಿ ಭಿಕ್ಷಾ ಅಂದೆ ಅಂತ ಕೇಳಿದ್ದ. ಏನಾದರೂ ನೀಡಬೇಕಂತ ಅಪೇಕ್ಷೆ ಆಗಿತ್ತು. ಕರೆ ಕೈ ಕಾಲೇ ಇದ್ದಿಲ್ಲಪ್ಪ, ತುಸು ತಡೆದು ಬಾ ಅಂತ ಹೇಳಿನಿ. ಅಲ್ಲಿಂದ ಇಲ್ಲಿ ತನಕ ಕೂಸು ಅಳುತ್ತಾ ಇದೆ ಅಂತಂದಾಗ ಅವಾಗ ಮಹಾದೇವಪ್ಪ ಅಂತ ಇದ್ದಾನೆ, ಹುಚ್ಚಿ ಆ ಜಂಗಮ ಬೇರೆ ಯಾರೂ ಅಲ್ಲ, ಪರಮಾತ್ಮನ ಚಿಸ್ವರೂಪಿಯಾಗಿ ಬಂದಿದ್ದಾನೆ. ಬೆಟ್ಟದ ಸಿದ್ದೇಶ್ವರ ಜಂಗಮನ ರೂಪವನ್ನು ತಾಳಿಕೊಂಡು ಬಂದಿದ್ದಾನೆ. ಮೈಲಾಪುರ ಮಲ್ಲಯ್ಯ ಆ ಜಂಗಮನ ರೂಪವನ್ನು ತಾಳಿಕೊಂಡು ಬಂದಿದ್ದಾನೆ. ಆ ಮಹಾತ್ಮನಿಗೆ ಕರೆದು ಪ್ರಸಾದವನ್ನು ಕೊಡಬೇಕಾಗಿದ್ದು. ಹುಚ್ಚಿ ದೇವರು, ಮಹಾತ್ಮರು, ಯೋಗಿಗಳು, ಸಂತರು, ಜ್ಞಾನಿಗಳು ಯಾವ್ಯಾವ ರೂಪದೊಳಗೆ ಬಂದಿರ್ತಾರೋ ಗೊತ್ತಿಲ್ಲ, ಯಾವ್ಯಾವ ವೇಷದೊಳಗೆ ಬಂದಿರ್ತಾರೋ ಗೊತ್ತಿಲ್ಲ, ಯಾವ ಭಾಷೆ ಒಳಗೆ ಬಂದಿರ್ತಾರೋ ಗೊತ್ತಿಲ್ಲ. ಹುಚ್ಚಿ ಎಂಥ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಮಹಾದೇವಪ್ಪ ಆ ಎಲ್ಲಿ ಮಸೀದಿ ಅದ, ಚರ್ಚ್ಗಳದಾವ, ಗುಡಿಗಳದವ, ಗುಂಡಾರದೊಳಗೆ ಅಲ್ಲಿ ಅದಾವ, ಅಲ್ಲೆಲ್ಲೇ ಹೋಗಿ ಓಡ್ಕೋತ ಬಂದಾಗ ಆ ಬೆಟ್ಟದ ಮೇಲಿರುವಂಥ ಸಿದ್ದೇಶ್ವರನ ಸನ್ನಿಧಾನೊಳಗೆ ಆ ಜಂಗಮ ಮೂರ್ತಿ ಗದಗದನೆ ನಡುಕೋತ ಕುಂತಿದ್ದ. ಬಂದು ಆ ಮಹದೇವಪ್ಪ ಬಂದು ಆ ಜಂಗಮನ ಪಾದಕ್ಕೆ ಸಾಷ್ಟಾಂಗ ಹಾಕ್ತಾ ಇದ್ದಾನೆ. ಯಪ್ಪ, ಸತಿಯ ಮಾಡಿರುವಂಥ ಕರ್ಮ ದೋಷದಿಂದ ಏನು ಅರಿಯದಂಥ ಆ ಶಿಶು ಬೆಳಗಿನ ಸಮಯದಿಂದ ಇಲ್ಲಿ ತನಕೂ ಸಹ ಮಗುವಿನ ಅಳುದು ನಿಲ್ತಾ ಇಲ್ಲಪ್ಪ. ಯಪ್ಪ, ಏನೋ ಕೂಸು ಶಿಶು ತೊಡಿ ಮೇಲೆ ಮಲಮೂತ್ರ ಮಾಡ್ಯದ. ಆ ಮಹಾದೇವಪ್ಪ ಪರಮಾತ್ಮ ಹೇಳ್ತದನೆ ಅಂತ, ಯಪ್ಪ ಏನು ಅರಿಯದಂಥ ಶಿಶು ತೊಡಿ ಮೇಲೆ ಮಲಮೂತ್ರ ಮಾಡ್ಯದಪ್ಪ. ಆ ತೊಡಿಯನ್ನು ತೊಳ್ಕೊಂಡರನ್ನು ನಾನು ಕಂಡಿರುವೆ, ತೊಡಿಯನ್ನು ಕೊಯ್ಕೊಂಡವರನ್ನು ಕಂಡಿಲ್ಲ. ಯಪ್ಪ, ತಾವು ಏನು ಅರಿಯದಂತೆ ಸತಿಪತಿಗಳು ಕರ್ಮ ಮಾಡಿವೆ ಅಂತ ತಿಳ್ಕೊಂಡು ಯಪ್ಪ ಆ ಶಿಶುವಿನ ಮುಖ ಆದರೂ ನೋಡಿಕೊಂಡು ಬಂದು ನೀವು ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಆ ಜಂಗಮ ಮೂರ್ತಿ ಶ್ರೀಚರಣಕ ಭಕ್ತಿಯಿಂದ ಬೇಡಿಕೊಂಡಾಗ ಆ ದಂಪತಿಗಳ ಒಂದು ಭಕ್ತಿಯನ್ನು ಕಂಡು ಮಹದೇವಪ್ಪನ ಭಕ್ತಿಯನ್ನು ಕಂಡು ಆ ಮಹದೇವಪ್ಪನ ಭಕ್ತಿ
ಗಂಗಾಂಬಿಕನ ಭಕ್ತಿ, ಬಸವಲಿಂಗನ ಒಂದು ನಾಮ ಆ ಬೆಳೆಚಕ್ರ ಗ್ರಾಮದೊಳಗೆ ಅದು ಬೆಳೀಬೇಕಂತ ತಿಳ್ಕೊಂಡು ಜಂಗಮ ಮೂರ್ತಿ ನಾ ಬರ್ತೀನಿ ಅಂತ ಒಪ್ಪಿಕೊಂಡಾನ. ಯಾವಾಗ ನಾ ಬರ್ತೀನಿ ಅಂತ ಒಪ್ಪಿಕೊಂಡಾನ ಆವಾಗ ಮನೆಯೊಳಗಿರುವಂಥ ಶಿಶು ಮತ್ತೆ ಕೊಕಾಶಿ ನಗಲಕತ್ತಂತ. ಕೊಕಾಶಿ ನಗುತ್ತಿರುವಾಗ ಹರ ಬಂದ ಗುರು ಬಂದ, ಜಂಗಮನು ಜಗದ್ಭರಿತನು, ಜಂಗಮನ ಸೇವೆ ಈಶನ ಸೇವೆ ಅಂತ ತಿಳ್ಕೊಂಡು ಆ ಮಗು ಮತ್ತೆ ಆನಂದವಾಗಿ ನಗುತ್ತಿರುವಾಗ ತಾಯಿಗೆ ಅರ್ಥ ಆಗುತ್ತದೆ, ಓಹೋ ಮಹಾತ್ಮರು ಬರ್ತೀನಿ ಅಂತ ತಿಳ್ಕೊಂಡು ಒಪ್ಪಿಕೊಂಡಾರ ಅಂತ ತಿಳ್ಕೊಂಡು. ಯಾವಾಗ ಜಂಗಮ ಮೂರ್ತಿಗಳು ಮನೆಯೊಳಗೆ ಬಂದಾಗ ಆನಂದವೇ ಆನಂದ. ಆ ಕೂಸು ತನ್ನ ಲಾಲನೆಯಿಂದ ತನ್ನ ರಾಗದಿಂದ ಆ ಭಗವಂತನ ಧ್ಯಾನವನ್ನು ಮಾಡುತ್ತಿತ್ತು. ಹೀಗಿರುವಾಗ ಆ ಜಂಗಮ ಮೂರ್ತಿಗಳು ಪ್ರಸಾದವನ್ನು ಮಾಡಿಕೊಂಡು ಆ ಶಿಶುವಿಗೆ ಆಶೀರ್ವಾದ ಮಾಡಿದಾಗ ಬಸವ 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 ಎಂದರೆ ದಶೆಗಟ್ಟು ಹೋಯಿತು ಪಾಪ, ಬಸವ ಬಸವ ಎಂದರೆ ದಶೆಗಟ್ಟು ಹೋಯಿತು ಪಾಪ. ಭೂಲೋಕದೊಳಗಿರುವಂಥ ಎಲ್ಲ ಕರ್ಮಗಳನ್ನು, ಭೂಲೋಕದೊಳಗಿರುವಂಥ ಎಲ್ಲ ಪಾಪಗಳನ್ನು ನೀನು ತೊಳೆಯಬೇಕು ಬಸವ. ನೀನು ಬಸವಲಿಂಗನಾಗಿ ಮೆರಿ ತಿಳ್ಕೊಂಡು ಆ ಪರಮಾತ್ಮ ಬೆಟ್ಟದ ಸಿದ್ದೇಶ್ವರ ಆಶೀರ್ವಾದ ಮಾಡಿ ಅದೃಶ್ಯನಾಗುತ್ತಾ ಇದ್ದಾನೆ.